ಈ ಬೆಂಗಳೂರು ಕರ್ನಾಟಕದಲ್ಲಿದ್ದಂಥ HMTಯಲ್ಲಿ ಬಂದಂಥ ಲಾಭಾಂಶದಲ್ಲಿ ಯಾವುದೇ ರೀತಿಯ ಸರ್ಕಾರದ ನೆರವುಗಳು ದೊಡ್ಡ ಮಟ್ಟದಲ್ಲಿ ದೊರಕದೇ ಇದ್ದರು ದೇಶದ 6 ಭಾಗದಲ್ಲಿ ಬೆಂಗಳೂರಿನಲ್ಲಿ ಉತ್ಪಾದನೆ ಅಂತ ಸಂಪತ್ತಿನಿಂದ ಹಿಂದೆ ಈ HMTಯ ಸೌಮ್ಯ ಅಡಿನಲ್ಲಿ ಕಾರ್ಖಾನೆಗಳು ಪ್ರಾರಂಭ ಆಗಿ ನಡೆದಂಥದ್ದು ಯಶಸ್ವಿಯಾಗಿ. ಪಕ್ಕದ ಕೇರಳದಲ್ಲಿ ಕಾಲಾಮಸೂರಿ ಅಂತಕ್ಕಂಥ ಪ್ರದೇಶದಲ್ಲಿ ಒಂದು ಒಳ್ಳೆಯ ಉತ್ತಮವಾದಂಥ ಕಾರ್ಖಾನೆ ನಡೀತಾ ಇತ್ತು, ಈಗಲೂ ನಡೀತಾ ಇದೆ. ಹೈದರಾಬಾದ್ನಲ್ಲಿ ನಡೀತಾ ಇದೆ. ಅಲ್ಲಿಂದ ಡೈರಿಗೆ ಸಂಬಂಧಪಟ್ಟಂಥ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥದ್ದು ನಮ್ಮ ಉತ್ತರಾಖಂಡಲ್ಲಿ ನಡೀತಾ ಇರತಕ್ಕಂಥದ್ದು ಇರ್ಬೋದು. ಹೀಗೆ ಹಲವಾರು ಭಾಗದಲ್ಲಿ ಮತ್ತು ಪಿಂಜೋರ ಅಂತೇಳಿ HMT ಟ್ರ್ಯಾಕ್ಟ್ರಿಗಳು ಒಂದು ಕಾಲದಲ್ಲಿ ಭಾಳ ಫೇಮಸ್ ಇತ್ತು. ಅದು ದೊಡ್ಡ ಮಟ್ಟದಲ್ಲಿ ನಡೆದಂಥದ್ದು ಇವತ್ತು ನಿಷ್ಕ್ರಿಯವಾಗಿರ್ತಕ್ಕಂಥದ್ದು. ಇದೆಲ್ಲವನ್ನು ನಾನು ಗುರುತಿಸಿ ಕೇಂದ್ರದ ಸರ್ಕಾರ, ಪ್ರಧಾನಮಂತ್ರಿಗಳು, ಗೌರವಾನ್ವಿತ ಪ್ರಧಾನಮಂತ್ರಿಗಳು ಮತ್ತು ಆರ್ಥಿಕ ಸಚಿವರು ಅವರನ್ನು ಇವತ್ತು ಹಲವಾರು ಬಾರಿ ಭೇಟಿ ಮಾಡಿ ಸದ್ಯದಲ್ಲೇ ಬಹುಶಃ ಮೊನ್ನೆ ನಡೀಬೇಕಾಗಿತ್ತು ಈ ಒಂದು ಕಾರ್ಖಾನೆಗೆ ಸಂಬಂಧಪಟ್ಟಂಥ ರಿವೈವಲ್ಗೆ ಪ್ಲ್ಯಾನ್ ಇದೇನು ಕೊಟ್ಟಿದ್ದೇವೆ ನಾವು ಆರ್ಥಿಕ ಇಲಾಖೆಗೆ. ಪ್ಯಾರಿಸ್ಗೆ ಹೋಗಬೇಕಾದಂಥ ಹಿನ್ನೆಲೆಯಲ್ಲಿ ಆರ್ಥಿಕ ಸಚಿವರು ಅದನ್ನು ಮುಂದಿನ ವಾರಕ್ಕೆ ಅಂತೇಳಿ ನಿಗದಿ ಮಾಡಿತ್ತು ಸಮಯ. ಇಂಥ ಒಂದು ಸಮಯದಲ್ಲಿ ಈ ರೀತಿ ಲೀಡಿಂಗ್ ಪೇಪರ್ಗಳಲ್ಲಿ ಹಿಂದೂ ಮತ್ತು ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯಲ್ಲಿ ದೇಶದಲ್ಲೇ ಇದು ಪ್ರಚಾರ ಆಗ್ತಕ್ಕಂಥ ರೀತಿಯಲ್ಲಿ ಇದನ್ನು ಬರೆಸಿರ್ತಕ್ಕಂಥದ್ದಿದೆ. ಇವನು ಯಾರೋ ಈ ಅಧಿಕಾರಿ ಬ್ಯಾಕ್ಗ್ರೌಂಡು ರವೀಂದ್ರ ಕುಮಾರ್ ಅಂತ ಹೇಳಿ ಇವು ಕೊಟ್ಟಿರ್ತಕ್ಕಂಥ ತೀರ್ಪು. ಇವರು ಯಾರು ಹಿಂದೆ ಇರ್ತಕ್ಕಂಥವ್ರು, ಇವರಿಗೆ ಕಾಡ್ ಫಾದರು ಗೊತ್ತಿದೆ ನನಗೆಲ್ಲ. ಈ ವ್ಯಕ್ತಿ ಇದು ಹಿನ್ನೆಲೆ ಯಾವ ರೀತಿ ಪಾಪ ಇವರು ಅರಣ್ಯ ಇಲಾಖೆನ ಉಳಿಸ್ಲಿಕ್ಕೆ ಕಷ್ಟಪಟ್ಟಿದ್ದಾರೆ, ಹಲವಾರು ಮಾಹಿತಿಗಳಿದೆ. ಇಂಥ ಒಬ್ಬ ವ್ಯಕ್ತಿ ಕೋರ್ಟ್ನಲ್ಲಿ ಇನ್ನೂ ವ್ಯಾಜ್ಯ ನಡೀತಾ ಇದ್ದಾಗ ಈ ರೀತಿಯ ತೀರ್ಪು ಕೊಡಲಿಕ್ಕೆ ಇವನಿಗೆ ಅಧಿಕಾರ ಕೊಟ್ಟಾರೆ ಯಾರು? ಇವತ್ತು ಈ ಕಾರ್ಖಾನೆಗಳು ಉಳಿಬಾರ್ದು ಅನ್ನೋದೇ ಕರ್ನಾಟಕದಲ್ಲಿರ್ತಕ್ಕಂಥ ಈ ಸರ್ಕಾರಗಳ ನಡವಳಿಕೆ. ಇವತ್ತು ಸುಮಾರು 3,000 ಕೋಟಿ ರೂಪಾಯಿಗಳನ್ನು ಈ ಕಾರ್ಖಾನೆ ಅಭಿವೃದ್ಧಿಗೆ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ನಾವೇನು ಹಲವಾರು ತಂತ್ರಜ್ಞರ ಜೊತೆ ಚರ್ಚೆ ಮಾಡಿ ಇವತ್ತು ಕೆಲವು ತೀರ್ಮಾನಗಳಾಗಿದೆ. ಇಂಥ ಸಂದರ್ಭದಲ್ಲಿ ಈ ರೀತಿಯ ಒಂದು ಮಾಧ್ಯಮಗಳಿಗೆ ಹೇಳಿಕೆ ಬಿಡುಗಡೆ ಮಾಡಿ 30 ದಿವಸ ಸಮಯ ಕೊಟ್ಟಿದ್ದೀವಿ ಅಂತ ಹೇಳಿ ಇವನಿಗೆ ಅಧಿಕಾರ ಕೊಟ್ಟಿರೋರು ಯಾರು? ಕೋರ್ಟ್ನಲ್ಲಿ ನಡೀತಿರ್ತಕ್ಕಂಥ ಕೇಸ್ ಇದು. ಅದರಿಂದ ಇದೇನು 15,000 ಕೋಟಿ, ಹೌದಪ್ಪ 15,000 ಕೋಟಿ. ಸಿದ್ದರಾಮಯ್ಯನವರೇ, ನಿಮ್ಮ ಈಗಿನ ಸಚಿವರನ್ನು ಕೇಳ್ತೀನಿ, ಇದರಲ್ಲಿ ಎಷ್ಟೆಷ್ಟು ಜಾಗ ಅವ್ರದ್ದಿದೆಯೋ ಗೊತ್ತಿಲ್ಲ, ಯಾವ್ಯಾವ ಪೊಲಿಟಿಷಿಯನ್ಗಳದ್ದಿದೆ ಅಂತೇಳಿ. ಇಲ್ಲಿ ಪಾಪ ಅವರೇ ಕೊಟ್ಟವ್ರು, ಇಲ್ಲಿ ತರಿಸ್ದೆ. ಅದಕ್ಕೇ ಆದೇಶದ ಪ್ರತಿ ಅವ್ರು ಮಾಡಿರೋದೇ ಈಗ ಪ್ರೊಸೀಡಿಂಗ್ ಮಾಡಿ. ಇವ್ರು ಯಾವ ಪವರ್ ಕೊಟ್ಟಿದ್ರು, ಯಾರು ಕೇಳಿ ಮಾಡಿದ್ದಾರೆ, ಇದು ಒಂದು ಭಾಗ. 15,000 ಕೋಟಿ ವ್ಯಾಲ್ಯೂ, ಹೌದಪ್ಪ 15 ಅಲ್ಲ, ಇನ್ನೂ ಜಾಸ್ತಿನೇ ಇರ್ಬೋದು. ನಾನು 15,000 ಕೋಟಿಗೆ ಸೀಮಿತ ಮಾಡೋದಿಲ್ಲ ಆ ಜಾಗನ. ಇಲ್ಲಿ 173 ಎಕರೆ ಅಂತ ಹೇಳಿದ್ರಲ್ಲ, ಏನೋ ಬರ್ಕೊಂಡವ್ರಲ್ಲ ಇವತ್ತು. ಈ 173 ಎಕರೆ ಎಲ್ಲಿಂದ ಪ್ರಾರಂಭ ಆಗಿದ್ದು? ಇದು ಸಿಂಗಾಪುರ ಮಾಡ್ತೀವಿ ಅಂದ್ರಲ್ಲ, ಈಗ ಅದೇನೋ ಬೆಂಗಳೂರನ್ನ ಇದೇನೋ ಮಾಡ್ತೀವಿ ಅಂತ ಹೊರಟವ್ರಲ್ಲ ಈಗ. ಬ್ರಾಡ್ ಬೆಂಗಳೂರು ಬ್ರ್ಯಾಂಡ್ ಮಾಡೋಕೆ ಹೊರಟವ್ರಲ್ಲ. ಇದು ಯಾವ್ಯಾವ ಡೇಟ್ನಲ್ಲಿ ಈ 173 ಎಕರೆ ಸೇಲ್ ಮಾಡಿರೋದು?